ಕರಾವಳಿ ಕೊತ ಕೊತ ಕುದಿತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಪ್ರತಿಕಾರದ ಸೇಡಿಗೆ ಕರಾವಳಿಯಲ್ಲಿ ಮತ್ತೊಂದು ಹಿಂದೂ ಕಾರ್ಯಕರ್ತನ ನೆತ್ತರು ಚೆಲ್ಲಿದೆ. ಫಾಜಿಲ್ ಹತ್ಯೆಯ ಪ್ರತಿಕಾರಕ್ಕೆ ಸುಹಾಸ್ ಶೆಟ್ಟಿಯ ನೆತ್ತರು ಹರಿದಿದೆ. ಕರಾವಳಿ ಕೋತ ಕೋತ ಕುದಿಯುತ್ತಿದೆ. ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಪ್ರತಿಕಾರದ ಸೇಡಿಗೆ ಕರಾವಳಿಯಲ್ಲಿ ಮತ್ತೊಂದು ಹಿಂದೂ ಕಾರ್ಯಕರ್ತರ ನೆತ್ತರು ಚೆಲ್ಲಿದೆ. ಕರಾವಳಿ ಕೋತ ಕೋತ ಕುದಿಯುತ್ತಿದೆ. ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಪ್ರತಿಕಾರದ ಸೇಡಿಗೆ ಕರಾವಳಿಯಲ್ಲಿ ಮತ್ತೊಂದು ಹಿಂದೂ ಕಾರ್ಯಕರ್ತರ ನೆತ್ತರು ಚೆಲ್ಲಿದೆ. ಸೇಡಿಗೆ ಸೇಡು, ಮುಯಿಗೆ ಮುಯಿ. ದ್ವೇಷದ ಪ್ರತಿಕಾರಕ್ಕೆ ಮಂಗಳೂರಿನಲ್ಲಿ ಮತ್ತೊಬ್ಬ ಹಿಂದೂ ಕಾರ್ಯಕರ್ತ ಸುಹಾಸ್ನ ಭೀಕರ ಹತ್ಯೆ ನಡೆದಿದೆ. ಕಳೆದ ರಾತ್ರಿ ಸುಮಾರು 8 ಗಂಟೆ 30 ನಿಮಿಷಕ್ಕೆ ಹಿಂದೂ ರಕ್ತ ನೆಲಕ್ಕೆ ಚೆಲ್ಲಿದೆ. ಮೀನಿನ ಟೆಂಪೋ ಹಾಗೂ ಸ್ವಿಫ್ಟ್ ಕಾರ್ನಲ್ಲಿ ಬಂದ ದುಷ್ಕರ್ಮಿಗಳು ತಲವಾರ್ನಿಂದ 11 ಬಾರಿ ಚುಚ್ಚಿ ಕೊಲೆ ಮಾಡಿದ್ದಾರೆ. ಕರಾವಳಿಯಲ್ಲಿ ರಕ್ತದೋಕುಳಿ, ಪ್ರತಿಕಾರದ ಕೊಲೆ. ಫಾಜಿಲ್ ಹತ್ಯೆ ಆರೋಪಿ ಸುಹಾಸ್ ಶೆಟ್ಟಿಯ ಹತ್ಯೆ. ಎರಡು ವರ್ಷಗಳ ಹಿಂದೆ ಸೂರತ್ಕಲ್ನಲ್ಲಿ ನಡೆದಿದ್ದ ಫಾಜಿಲ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಎಣ್ಣೆ ಪದವು ಬಳಿ ಕೊಲೆ ಮಾಡಿ ಹಂತಕರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಮಂಗಳೂರು ಪೊಲೀಸರು ಕೊಲೆಗಡುಕರಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಸುಹಾಸ್ ಶೆಟ್ಟಿ ಜೈಲಿನಿಂದ ಬಂದ ಬಳಿಕ ಮಾಡಿರುವ ಮೊಬೈಲ್ ಕರೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಜೈಲಿನಿಂದ ಹೊರಬಂದ ಬಗ್ಗೆ ಯಾರ್ಯಾರಿಗೆ ಮಾಹಿತಿ ಇತ್ತು, ನಿನ್ನೆ ಇಡೀ ದಿನ ಸುಹಾಸ್ಗೆ ಬಂದಿರುವ ಕರೆಗಳು ಯಾರದ್ದು ಎಂದು ತನಿಖೆ ಶುರು ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಮೊದಲೇ ಮುಹೂರ್ತ ಫಿಕ್ಸ್. ಮಾರ್ಚ್ 31, 2025ರಂದೇ ಹತ್ಯೆಗೆ ನಡೆದಿತ್ತು ಸ್ಕೆಚ್. ಸುಹಾಸ್ ಶೆಟ್ಟಿ ಹತ್ಯೆಗೆ ಹಂತಕರು ಮೊದಲೇ ಮುಹೂರ್ತ ಫಿಕ್ಸ್ ಮಾಡಿದ್ರು. ಮಾರ್ಚ್ 31, 2025ರಂದೇ ಹತ್ಯೆಗೆ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ರಿವೆಂಜ್ ಸೂನ್ ಎಂದು ಸುಹಾಸ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ರು. ಟಾರ್ಗೆಟ್ ಫಿಕ್ಸ್ ಮಾಡಿ ಸುಹಾಸ್ಗೆ ದುಷ್ಕರ್ಮಿಗಳು ಟ್ಯಾಗ್ ಮಾಡಿದ್ರು. ಇಷ್ಟೆಲ್ಲ ಹಿಂಟ್ಗಳಿದ್ರು ಸುಹಾಸ್ ಶೆಟ್ಟಿಗೆ ಯಾವುದೇ ರಕ್ಷಣೆ ಇರಲಿಲ್ಲ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ದುಷ್ಕರ್ಮಿಗಳು ಹತ್ಯೆ ಮಾಡೇ ಬಿಟ್ರು. ಸುಹಾಸ್ ಹತ್ಯೆಗೆ ಯಾರಾದರೂ ಸುಪಾರಿ ಕೊಟ್ಟು ಮಾಡಿಸಿರುವ ಶಂಕೆ ವ್ಯಕ್ತವಾಗ್ತಿದೆ. ಫಾಜಿಲ್ ಸಹಚರರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಪ್ರತಿಕಾರದ ಸೇಡಿಗೆ ಬಲಿಯಾದ ಸುಹಾಸ್ ಶೆಟ್ಟಿ ಅಂತ್ಯ ಸಂಸ್ಕಾರವನ್ನ ಬೆಳ್ತಂಗಡಿಯಲ್ಲಿ ಮಾಡಲಾಗಿದೆ. ಬಿಜೆಪಿ ನಾಯಕರು, ಹಿಂದೂ ಕಾರ್ಯಕರ್ತರು, ಸಾವಿರಾರು ಜನರು ಭಾಗಿಯಾಗಿದ್ರು. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗಲ್ಲಿಗಲ್ಲಿಯಲ್ಲೂ ಸುಹಾಸ್ ಕೊಲೆಗೆ ನ್ಯಾಯ ಸಿಗಬೇಕು ಎಂದು ಕೂಗು ಕೇಳಿ ಬರ್ತಾ ಇದೆ. ಸುಹಾಸ್ ಶೆಟ್ಟಿ ಕೊಲೆ, ಮೂವರಿಗೆ ಚಾಕು ಇರಿತ. ಭಯಾನಕ ಸರಣಿ ಹಲ್ಲೆಗಳಿಂದ ಬೆಚ್ಚಿದ ಮಂಗಳೂರು. ಸುಹಾಸ್ ಶೆಟ್ಟಿ ಕೊಲೆ ಹಿನ್ನೆಲೆ ಮಂಗಳೂರು ಉದ್ವಿಗ್ನಗೊಂಡಿದೆ. ಕೊಲೆಯ ಪ್ರತಿಕಾರಕ್ಕೆ ಮೂವರಿಗೆ ಚಾಕು ಇರಿತವಾಗಿದೆ. ಕೊಂಚಾಡಿಯ ಮಹಮ್ಮದ್ ಲುಕ್ಮಾನ್, ಮಂಗಳೂರು ಹೊರವಲಯದಲ್ಲಿದ್ದ ಇರ್ಷಾದ್, ಉಳ್ಳಾಲದ ಫೈಜಲ್ಗೆ ಚಾಕು ಇರಿತವಾಗಿದೆ. ಆದರೆ ಅದೃಷ್ಟವಶಾತ್ ಮೂವರು ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರಿನಲ್ಲಿ ಪ್ರತಿಕಾರದ ಕೊಲೆಗಳು ಹೆಚ್ಚಾಗ್ತಿವೆ. ಇದಕ್ಕೆ ಸರ್ಕಾರವೇ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಆದಿತ್ಯರಾವ್, ಗ್ಯಾರಂಟಿ ನ್ಯೂಸ್, ಮಂಗಳೂರು.